ಋಷಿ ಸಂಕಲ್ಪಿತ ಹಸಿರು ಪ್ರತಿಷ್ಠಾ ದೇವರವತಾರ ಭೂಮಿ, ಮಹರ್ಷಿಗಳ ತಪಭೂಮಿ ಹಾಗೂ ಬಹುಸಂಖ್ಯೆಯ ಭಕ್ತರು ನಡೆದುಕೊಳ್ಳುವ ಸೀಮೆಯ ದೇವಾಲಯಗಳು. ಈ ನಿರೂಪಣೆಯಂತೆ ಸುರತ್ಕಲ್ನ ಶ್ರೀ ಸದಾಶಿವ ಮಹಾಗಣಪತಿ ದೇವಾಲಯ ಒಂದು ಕ್ಷೇತ್ರ. ಸುರತ್ಕಲ್ನ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನವು ಸಮುದ್ರ ಕಿನಾರೆಯಲ್ಲಿ ಅಧಿಕೃತವಾಗಿದೆ. ಈಗಲೂ ಬಹಳಷ್ಟು ಮಂದಿ ಬರುತ್ತಾರೆ, ಸಮುದ್ರದಲ್ಲಿ ಸ್ನಾನ ಮಾಡುತ್ತಾರೆ, ಸದಾಶಿವನ ದರ್ಶನ ಪಡೆದು ಮರಳುತ್ತಾರೆ. ಬಹುಮಂದಿ ಈ ದೇವಸ್ಥಾನವನ್ನು ಕಲ್ಲು ದೇವಸ್ಥಾನ ಎಂದು ಗುರುತಿಸುತ್ತಾರೆ. ಹಾಗೆ ಈ ದೇಗುಲವು ಇನ್ನಷ್ಟು ರೋಚಕವಾದ ಕಥೆಗಳನ್ನು ಒಳಗೊಂಡಿತ್ತು. ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ದಕ್ಷಿಣ ಭಾರತಕ್ಕೆ ಆಗಮಿಸಿದ ಮೊಟ್ಟ ಮೊದಲ ಮಹರ್ಷಿ ಎಂದು ಹೇಳಲಾಗುವ ಭಗವಾನ್ ಅಗಸ್ತ್ಯರು ಸುರತ್ಕಲ್ ಕಡಲ ಕಿನಾರೆಯಲ್ಲಿ ಬಂಡೆಯ ಮೇಲೆ ರುದ್ರದೇವರ ಸದಾ ಮಂಗಳಕರವಾದ ಲಿಂಗವನ್ನು ನೆಲೆಗೊಳಿಸಿದರೆಂದು ಹೇಳಬಹುದು. ಆದರೆ ಇನ್ನೊಂದು ದಂತಕಥೆಯ ಪ್ರಕಾರ ಆತ್ಮಲಿಂಗವು ದೇವತೆಗಳನ್ನು ಅಮರನಾಗಿ ಮಾಡುವ ಶಕ್ತಿಯನ್ನು ಹೊಂದಿತ್ತು. ರಾವಣನು ಶಿವನನ್ನು ಹೋಲಿಸಿ ಆತ್ಮಲಿಂಗವನ್ನು ಪಡೆದುಕೊಳ್ಳುತ್ತಾನೆ. ಆದರೆ ರಾವಣನ ಆತ್ಮಲಿಂಗವನ್ನು ಲಂಕಾ ತಲುಪುವವರೆಗೂ ನೆಲದ ಮೇಲಾಗಲಿ ಅಥವಾ ಬೇರೆಯಲ್ಲಿಯೂ ಇಡತಕ್ಕದ್ದು. ಸಂಧ್ಯಾ ವಂದನ ಸಮಯ ಗಣೇಶನು ಒಟ್ಟುವಿನ ರೂಪವನ್ನು ತಾಳಿ ರಾವಣನ ಹತ್ರ ಆಗಮಿಸುತ್ತಾನೆ. ಲಿಂಗವನ್ನು ಒಟ್ಟುವಿನ ಹತ್ರ ನೀಡಿ ರಾವಣನ ಸ್ಥಾನಕ್ಕೆ ತೆರಳುತ್ತಾನೆ. ಆದರೆ ರಾವಣನ ಮರಳುವಾಗ ಸಮಯವಾಯಿತೆಂದು ಒಟ್ಟು ತನ್ನಲ್ಲಿದ್ದ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುತ್ತಾನೆ. ಇದರಿಂದ ಕೋಪಗೊಂಡ ರಾವಣನು ಆತ್ಮಲಿಂಗವನ್ನು ಎತ್ತಲು ಪ್ರಯತ್ನಿಸಿದಾಗ ಅದರ ಮೇಲ್ಭಾಗ ಸದಾಶಿವನ ದೇವಸ್ಥಾನ ಕ್ಷೇತ್ರದಲ್ಲಿ ಬಿದ್ದಿದೆಂದು ನಂಬಲಾಗುತ್ತದೆ. ಈ ದೇವಾಲಯವು ಸಾಕಷ್ಟು ಕಥೆಗಳನ್ನು ಒಳಗೊಂಡಿದೆ. ಈಗಲೂ ಕೂಡ ಈ ದೇವಾಲಯದ ನಿಜ ಸಂಗತಿಗಳು ಏನೆಂಬುದು ತಿಳಿಯದೆ ಅಲ್ಲಿಂದ ಮರಳಿದೆ. ಸಮಯವಿದ್ದಾಗ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.